ಆನಂದಮಯ 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 ಈ ಜಗ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ಕೃಪೆ ಕಾಣೋ ಆನಂದಮಯ ಈ ಜಗ ಹೃದಯ ವೇಣುಗೋಪಾಲ, ನಿನ್ನನ್ನೇ ನಂಬಿದ್ದೇನೆ. ನೀನಲ್ಲದೆ ನನಗಿನ್ನಾರು ಗತಿ. ನನಗೆ ವೇದಗಳ ಅರಿವಿಲ್ಲ, ಶಾಸ್ತ್ರಗಳ ತಿಳಿವಿಲ್ಲ, ಭಕ್ತಿಯೊಂದೇ ನನ್ನ ಬಲ. ಸ್ವಾಮಿ, ಶ್ರೀಮಂತರು ಅರ್ಪಿಸುವ ಹಾಗೆ ನಿನಗೆ ಅರ್ಪಿಸಲು ನನ್ನ ಬಳಿ ಯಾವ ಸಿರಿಯೂ ಇಲ್ಲ. ವೇಣುಗೋಪಾಲ, ನನ್ನ ಕಂದ ಗೋಪಾಲನನ್ನು ರಕ್ಷಿಸುವ ಹೊಣೆ ನಿನ್ನದೇ ತಂದೆ. ಈ ಬಡವಳನ್ನು ಕಾಪಾಡು, ಅನುಗ್ರಹಿಸು. ಗೋಪಾಲ, 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 ಇನ್ನೂ ಹಾಸಿಗೆಯಿಂದ ಎದ್ದಿಲ್ಲವೋ ಏನೋ? ಗೋಪಾಲ, ಏಳು ಮರಿ. ನೋಡಲ್ಲಿ, ಬನದಲ್ಲಿ ಹಕ್ಕಿಗಳು ಹಾರಾಡುತ್ತಾ ಹಾಡುತ್ತಾ ನಿನ್ನನ್ನೇ ಕರೆಯುತ್ತಿವೆ. ಹೂವುಗಳು ಅರಳಿ ನಿನಗಾಗಿ ಕಾದು ಕುಳಿತಿವೆ. ಮಗು, ತಡವಾಗಿ ಶಾಲೆಗೆ ಹೋದರೆ ಗುರುಗಳು ಏನೆಂದುಕೊಂಡಾರು? ಏಳು ಮರಿ. ಗೋಪಾಲ, ಗೋಪಾಲ. ಅಹನಾ ಕವಿ, ನಮ್ಮ ಲೋಕಕ್ಕೆ ಕಳಚಿ ಬಿತ್ತಿದೆ ಬನ್ನಿರಿ. ನಮ್ಮ ಲೋಕಕ್ಕೆ ಕಳಚಿ ಬಿತ್ತಿದೆ ಬನ್ನಿರಿ. ತುಂಬಿಕೊಳ್ಳಲು ಹೊನ್ನ ಬಟ್ಟಲ ತನ್ನಿರಿ. ನಿಮ್ಮ ಹೃದಯದ ಹೊನ್ನ ಬಟ್ಟಲ ತನ್ನಿರಿ. ಬೇಗ ಬನ್ನಿರಿ, ಬೇಗ ಬನ್ನಿರಿ. ಅಹನಾ ಕವಿ, ಅಹನಾ ಕವಿ, ಗೋಪಾಲ, ಕವಿ. ಗೋಪಾಲ. ಕರೆದೇನಮ್ಮ, ನಾನಿಲ್ಲಿದ್ದೀನಿ. ಹೌದಾ ಕಂದ, ನೀನಿನ್ನು ಮಲಗಿರುವೆ ಎಂದೇ ತಿಳಿದಿದ್ದೆ. ಎಲ್ಲಿಗೆ ಹೋಗಿದ್ದೆ? ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಹೂಗಳನ್ನು ತರಲು ವನಕ್ಕೆ ಹೋಗಿದ್ದೆ. ನೀನೇ ಹೂಗಳನ್ನು ಕೊಯ್ದೆ ಏನು? ಹೂನಮ್ಮ, ನೋಡಿಲ್ಲಿ ವನದಲ್ಲಿ ಏನಮ್ಮ ಸೊಗಸು, ಏನು ಆನಂದ. ಮಲ್ಲಿಗೆ ಹೂವು, ಕೇದಿಗೆ ಹೂವು, ಸಂಪಿಗೆ ಹೂವು, ಗೋರಂಟಿ ಹೂವು, ಪರ್ವತ ಬಾಳೆ ಹೂವು. ಅಮ್ಮ, ಸಾವಿರಾರು ಮಳೆಬಿಲ್ಲುಗಳು ಕೂಡಿ ಕುಣಿದಂತೆ ತೋರುತ್ತಿತ್ತು. ಹೌದಾ ಕಂದ? ಹಕ್ಕಿಗಳ ಇಂಪಾನ ಗಾನ, ಸೂರ್ಯದೇವನ ಹೊಂಬೆಳಕು, ತಂಗಾಳಿ. ಅಮ್ಮ, ಮನೆಗೆಂತ ಬನವೇ ಸೊಗಸಮ್ಮ. ನೀನೊಬ್ಬಳು ಅಲ್ಲಿದ್ದರೆ. ಹೌದು ಕಂದ, ಅದೆಲ್ಲ ಆ ಭಗವಂತನ ಲೀಲೆ.
ನೀನು ಹೂಗಳನ್ನು ವೇಣುಗೋಪಾಲನ ಮುಂದಿಟ್ಟು ಶಾಲೆಗೆ ಹೊರಡು. ಗಂಜಿ ಮಾಡಿಟ್ಟಿದ್ದೇನೆ. ಆಗಲಿ ಅಮ್ಮ. ಅಮ್ಮ, ನಾನು ಶಾಲೆಯಿಂದ ಬರಬೇಕಾದರೆ ಕಾಡು ದಾಟಿ ಬರಬೇಕು. ಕತ್ತಲೆ ಹೊತ್ತು ನನಗೊಬ್ಬನಿಗೆ ಹೆದರಿಕೆ ಅಮ್ಮ. ಜೊತೆಗೆ ಯಾರಾದರೂ ಬೇಕು. ನೆರೆಯೂರಿನಿಂದ ಬರುವ ಹುಡುಗರೆಲ್ಲರಿಗೂ ಒಬ್ಬೊಬ್ಬಳು. ರಾಮು, ನಾಣಿ, ಕೆಟ್ಟಿ, ಮಾಧು ಇವರೆಲ್ಲರಿಗೂ ಒಬ್ಬೊಬ್ಬಳು. ನನಗೆ ಮಾತ್ರ ಯಾರೂ ಇಲ್ಲ. ಅಳಬೇಡ ಕಂದ, ಅಳಬೇಡ ಮಗು. ಅವರೆಲ್ಲರೂ ಶ್ರೀಮಂತರು ಕಂದ. ಅವರ ಬಳಿ ಬೇಕಾದಷ್ಟು ಹಣ ಇದೆ. ನಮಗೆಲ್ಲಿಂದ ಬರಬೇಕು? ನಮ್ಮಿಬ್ಬರ ಹೊಟ್ಟೆಗೆ ಹಿಟ್ಟು ಸಿಕ್ಕೋದೇ ಕಷ್ಟ. ನೂಲು ಮಾರಿ ಬಂದ 3 ಕಾಸಿನಲ್ಲಿ ನಮ್ಮಿಬ್ಬರ ಸಂಸಾರ ಸಾಗಬೇಕು. ನೋಡು, ಆ ವೇಣುಗೋಪಾಲ ಕೊಡಬೇಕು, ನಾವು ಉಣಬೇಕು. ಅಮ್ಮ, ನಂಗೊಂದು ಹೊಸ ಪಂಚೆ ಕೊಡ್ತೀನಂತ ಮೊನ್ನೆನೇ ಹೇಳಿದ್ದೆ. ಇವತ್ತು ಕೊಡ್ತೀಯಾ? ನನ್ನ ಗೆಳೆಯರು ನನ್ನ ನೋಡಿ ಹಾಸ್ಯ ಮಾಡ್ತಾರಮ್ಮ. ಕೊಡುತ್ತೇನೆ ಮಗು, ನೀನು ಹೋಗು, ಗಂಜಿ ಊಟ ಮಾಡು. ಆಗಲಿ ಅಮ್ಮ. ಲಕ್ಷ್ಮೀಶ, ಇದುವರೆಗೂ ನಾನು ಬಡವಳೆಂದು ನನಗೇ ಅರಿವಿರಲಿಲ್ಲ. ಆದರೆ ಗೋಪಾಲನ ಬೇಡಿಕೆಗಳು ಇಂದು ನನಗೆ ಅದನ್ನು ತಿಳಿಸಿವೆ. ಛೇ, ನನ್ನ ಕಂದನಿಗೇಕೆ ಬಡತನದ ಬವಣೆ? ಗೋಪಾಲ, ಇದುವರೆಗೂ ಅವನು ಕೇಳಿದ ವಸ್ತುಗಳನ್ನೆಲ್ಲ ತಂದುಕೊಟ್ಟು ಬಡತನದ ಬೇಗೆ ತಟ್ಟದಂತೆ ನೋಡಿಕೊಂಡೆ. ಆದರಿಂದು ಅವನೊಂದಿಗೆ ಯಾರನ್ನು ಕಳುಹಿಸಲಿ? ನನ್ನ ಕಂದನಿಗೆ ಕಾಡಿನಲ್ಲಿ ಭಯವಂತೆ ಪ್ರಭು. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ. ನಿನಗೀತಕ್ಕೆ ಬಿಡು, ಅಣುಶ್ರದ್ಧೆಯ ನೀಡು, ನಿನ್ನನೆ ನೈವೇದ್ಯ ನೀಡು. ಎಲ್ಲೆಲ್ಲಿಯೂ ಕೈ, ಎಲ್ಲೆಲ್ಲಿಯೂ ಕಾಲ್, ಎಲ್ಲೆಲ್ಲಿಯೂ ಕಣ್ ತಾನಾದ. ಎಲ್ಲೆಲ್ಲಿಯೂ ಕೈ, ಎಲ್ಲೆಲ್ಲಿಯೂ ಕಾಲ್, ಎಲ್ಲೆಲ್ಲಿಯೂ ಕಣ್ ತಾನಾದ. ಸಚ್ಚಿತ್ ಶಕ್ತಿಯ ಆನಂದವಿರಲ್, ಬಿಡು ಏತಕ್ಕೆ ನಿನಗೆ ವಿಷಾದ. ಮಮತೆಯ ಬಿಡು ಹೇ ಮೂಢಮನ, ಮಮತೆಯ ಬಿಡು ಹೇ ಮೂಢಮನ. ಆಗಲಿ ಗೋಪಾಲ, ನಿನ್ನನ್ನೇ ನಂಬುವಂತೆ ಹೇಳಿ ನನ್ನ ಕಂದನನ್ನು ಶಾಲೆಗೆ ಕಳುಹಿಸುತ್ತೇನೆ. ಗೋಪಾಲ, ಗೋಪಾಲ. ಅಮ್ಮ, ನಾನಿನ್ನು ಶಾಲೆಗೆ ಹೊರಡ್ತೀನಿ. ತಡೆ ಕಂದ. ಮಗು, ನಿನ್ನೊಂದಿಗೆ ಗೋಪಾಲನಿರುತ್ತಾನೆ. ಕಾಡಿನ ದಾರಿಯಲ್ಲಿ ಹೆದರಿಕೆಯಾದರೆ ಅವನು ಬರುತ್ತಾನೆ. ಯಾರಮ್ಮ ಅವನು? ಅವನು ನಿನ್ನಣ್ಣ, ನನ್ನ ಹಿರಿಯ ಮಗ. ಅವನಿಗೆ ಕಾಡಿನಲ್ಲಿ ದನ ಕಾಯುವುದೇ ಕೆಲಸ. ನೀನು ಕರೆದರೆ ಬರುತ್ತಾನೆ. ಅವನಿಗೆ ನನ್ನ ಗುರುತಿದೆಯಾ? ಅವನಿಗೆ ಎಲ್ಲರ ಗುರುತೂ ಇದೆ. ಕಾಡಿನ ದಾರಿಯಲ್ಲಿ ಹೆದರಿಕೆಯಾದರೆ ಅವನನ್ನು ಕರೆ. ನೀನು ಕರೆದರೆ ಅವನು ಬಂದೇ ಬರುತ್ತಾನೆ. ಆಗಲಿ ಅಮ್ಮ. ಭಗವಂತ, ನನ್ನ ಭಕ್ತಿಗೆ ಬಲವಿಲ್ಲವೆಂದು ಭಾವಿಸದಿರು ಪ್ರಭು.
ಮರದಲ್ಲಿ ಎಷ್ಟೊಂದು ಹಣ್ಣುಗಳು. ಭಾರ ಹೆಚ್ಚಾಗಿ ತಲೆ ಬಾಗ್ತಿದೆ ಮರ. ಆಗಲೇ ಸಂಜೆ ಆಯ್ತು. ಏನ್ ಸೂರ್ಯನಪ್ಪ, ನಾನು ಮನೆಗೆ ಹೋಗೋವರೆಗೂ ಉಳಿದೇರಕ್ಕೆ ಏನಾಗುತ್ತೆ ಅವನಿಗೆ? ಈ ಕತ್ಲಲ್ಲಿ ನನಗೊಬ್ಬನಿಗೆ ಹೆದರಿಕೆ. ಅಲ್ಲೇನೋ ಶಬ್ದವಾಗ್ತಿದೆ. ಓಹೋ, ಅರ್ಥ ಬಿಟ್ಟಿದ್ದೆ. ಅಮ್ಮ ಹೇಳಿದ್ದು, ನನ್ನಣ್ಣ ವೇಣುಗೋಪಾಲ ಇಲ್ಲೇ ಎಲ್ಲೋ ದನ ಕಾಯ್ತಾ ಇರ್ತಾನಂತೆ. ಅವನನ್ನು ಕರೆದು ನೋಡ್ತೀನಿ. ಅಣ್ಣ, ಅಣ್ಣ, ಗೋಪಾಲಣ್ಣ. ಅದೇಕೆ ಉತ್ತರವೇ ಇಲ್ಲ? ದನಗಳನ್ನ ಕಾಯ್ತಾ ಇನ್ನೆಲ್ಲಿಗೆ ಹೋದ್ನೋ ಏನೋ? ಅಣ್ಣ, ಅಣ್ಣ, ಗೋಪಾಲಣ್ಣ, ಎಲ್ಲಿದೆ ಅಣ್ಣ? ಬೇಗ ಬಾರಣ್ಣ, ಹೆದ್ರಿಕೆ ಆಗ್ತಿದಣ್ಣ. ಬೇಗ ಬಾರಣ್ಣ. ಅಣ್ಣ ಬಾರೋ, ಅಣ್ಣಯ್ಯ ಬಾರೋ, ಗೋಪಾಲಣ್ಣ ಎಲ್ಲಿರುವೆ? ಕಾಡಿನ ಕತ್ತಲೆ ಕಾಡಿದೆ ನನ್ನ, ಭಯದಲ್ಲಿ ಜೀವ ಬಳಲಿದೆ ಅಣ್ಣ. ಅಮ್ಮನ ಮಾತು ಸುಮ್ಮನೆ ಬೀತು, ಸುಳ್ಳಾದರೆ ನಿಜ ಎಲ್ಲಿ ಹುದಣ್ಣ. ನುಡಿಯದೆ ನೀನು ಅಡಿಯಿದೆ ನಾನು, ಕಾಣದೆ ನಿನ್ನ ಕದಲೇನು ಅಣ್ಣ. ಅಮೃತ ಸ್ವರೂಪಿಯೇ ಅಮೃತವೆಂದಾದರೆ ನಂಬಿಕೆ ಎಂಬುದಿದೆ ತಕ್ಕೆ ಅಣ್ಣ. ಅಣ್ಣ, ಅಣ್ಣಯ್ಯ, ಗೋಪಾಲ, 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 ಏನೋ ಗೋಪಾಲ? ಅಣ್ಣ, ಅಣ್ಣ, ಗೋಪಾಲಣ್ಣ, ಎಲ್ಲಿದ್ಯಾ ಅಣ್ಣ? ಹೊರಗೆ ಬಾರಣ್ಣ. ಅಣ್ಣ, ಅಣ್ಣ, ಗೋಪಾಲಣ್ಣ, ಹೆದ್ರಿಕೆ ಆಗ್ತಿದೆ ಅಣ್ಣ. ಅಣ್ಣಯ್ಯ, ಹೆದರಬೇಡ, ನಾನಿಲ್ಲೇ ಇದ್ದೀನಿ. ಧೈರ್ಯವಾಗಿ ಮನೆಗೆ ಹೋಗು. ಇಲ್ಲ, ಬರಲೇಬೇಕು. ಅಣ್ಣ, ಅಣ್ಣ, ಎಲ್ಲಿದ್ಯಾ ಅಣ್ಣ? ಅಣ್ಣ, ನೀನು ಮನೆಗೆ ಬರೋದಿಲ್ವೇ ಅಮ್ಮ ನೋಡೋದಿಕ್ಕೆ? ನಾನು ಆಮೇಲೆ ಬರ್ತೀನಿ. ಅಮ್ಮನಿಗೆ ಹೇಳು, ಪಾಪ ಅಮ್ಮ ನಿನಗಾಗಿ ಕಾಯ್ತಿರ್ತಾಳೆ. ಬೇಗ ಅಣ್ಣ, ಹೋಗಪ್ಪ, ನೀನು ಜಾಣ ತಮ್ಮ. ಅಣ್ಣ, ಹಾಗಿದ್ರೆ ನಾಳೆ ಸಿಗ್ತೀಯಾ? ಸಿಗ್ತೀನಿ. ಓ, ನನ್ನ ಅಣ್ಣ ಸಿಕ್ಬಿಟ್ಟ, ನನ್ನ ಅಣ್ಣ ಸಿಕ್ಬಿಟ್ಟ. ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ಒಲುಮೆಗೆ ಸೆರೆಯಾಗುವೆನು. ತಪಸ್ಸಿಗಳೆನ್ನನು ಕಾಣಲು ತಪಸಿ, ಯುಗ ಯುಗದಲ್ಲೂ ಬಲು ಬಳಲುವರು. ಯೋಗಿಗಳೆನ್ನನು ಜನುಮ
ಜನುಮದಲ್ಲಿ ಹೊಂದಲು ಸಾಧನೆ ಮಾಡುವರು. ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ಉಲುಮೆಗೆ ಸೆರೆಯಾಗುವೆನು. ಬೃಂದಾವನದ ಗೋಪಿಯರರಿತರೆ ವೇದಗಳಾಡುವ ಗೂಢವನು, ಹಾಲನು ಮಾರುವ ಹೆಣ್ಣುಗಳುಲುಮೆ ಮೀರದೆ ಯೋಗಿಯ ಸಾಧನೆಯ. ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ಉಲುಮೆಗೆ ಸೆರೆಯಾಗುವೆನು. ಹಕ್ಕಿ ಪಕ್ಷಿಗಳು ಗೂಡನ್ನು ಸೇರುತ್ತಿವೆ, ದನಕರುಗಳು ಕೊಟ್ಟಿಗೆಗೆ ಬಂದವು. ಅಂಬರದಲ್ಲಿ ಒಂದೊಂದೇ ನಕ್ಷತ್ರಗಳು ಮೂಡತೊಡಗಿವೆ. ಕತ್ತಲು ದಟ್ಟವಾಗುತ್ತಿದೆ. ನನ್ನ ಕಂದ ಇನ್ನೂ ಏಕೆ ಮನೆಗೆ ಬರಲಿಲ್ಲ? ಹಾಗೆಲ್ಲ ತಡ ಮಾಡುವವನಲ್ಲ ಅವನು. ಕಾಡಿನ ದಾರಿ ಒಬ್ಬನೇ ಎಷ್ಟು ಹೆದರಿಕೊಂಡನೋ ಏನೋ. ಅಮ್ಮ, ಗೋಪಾಲ, ಬಂದ್ಯ ಮಗು? ಯಾಕಿಷ್ಟು ತಡ ಮಾಡಿದೆ? ಕಾಡಿನಲ್ಲಿ ಹೆದರಿಕೆ ಆಯ್ತೇನು? ನನ್ನ ಅಲ್ಲಿರುವಾಗ ಹೆದರಿಕಂದ್ರೆ ಏನಮ್ಮ? ನಾನು ಅವನು ಮಾತಾಡ್ತಾ ಇದ್ವಿ. ನೀನು ಹೇಳಿದಾಗೆ ನಂಗೆ ಹೆದರಿಕೆ ಆದ ತಕ್ಷಣ ಗೋಪಾಲಣ್ಣ ಅಂತ ಕೂಗ್ದೆ. ಅವನು ಓ ಅಂದ. ಆಮೇಲೆ ನಾನು ಅವನು ತುಂಬಾ ಮಾತಾಡಿದ್ವಿ. ಪುಣ್ಯವಂತ ಕಂದ ನೀನು, ಪುಣ್ಯವಂತ. ನಿನ್ನನ್ನು ಪಡೆದ ನಾನು ಧನ್ಯಳಾದೆ. ಗೋಪಾಲ, ಇನ್ನು ನಮ್ಮ ಕಷ್ಟಗಳೆಲ್ಲ ತೀರಿ ಹೋಯಿತು. ನಮ್ಮ ಸೌಭಾಗ್ಯಕ್ಕೆ ಎಣೆಯೇ ಇಲ್ಲ. ನೀನು 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 ನಿಮ್ಮಣ್ಣ ಗೋಪಾಲನನ್ನು ಕಂಡೆಯಾ? ಮತ್ತೆ ಅವನೇಕೆ ಬರಲಿಲ್ಲ? ಅವನಿಗೆ ಕಾಡಿನಲ್ಲಿ ಏನೋ ತುಂಬಾ ಕೆಲಸವಂತೆ, ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ ಅಂದ. ನಾನು ಒಪ್ಪನೇ ಬಂದೆ. ಸರಿ ಕಂದ, ನಾಳೆ ನೀನು ಶಾಲೆಗೆ ಹೋಗುವಾಗ ನಿಮ್ಮಣ್ಣನನ್ನು ಕೂಗಿ ಕರೆ, ಹೊರ ಬರುವಂತೆ ಹೇಳು. ನಾನು ಅವನಿಗಾಗಿ ತಿಂಡಿ ಮಾಡಿ ಕೊಡುತ್ತೇನೆ, ತೆಗೆದುಕೊಂಡು ಹೋಗಿ ಕೊಡು. ಆಗಲಿ ಅಮ್ಮ. ಅಮ್ಮ, ಅವನಿಗೆ ಆ ಕಾಡಲ್ಲಿ ಈ ಕತ್ಲಲ್ಲಿ ಒಬ್ನಿಗೆ ಇರೋದಿಕ್ಕೆ ಹೆದರಿಕಾಗಲ್ವಮ್ಮ? ಅವನು ಸರ್ವಗೋಪಾಲಕನು, ಅವನಿಗೇ ತರ ಭಯ. ನೀನು ವೇಣುಗೋಪಾಲನಿಗೆ ಅಡ್ಡ ಬೀಳು, ನಾನು ತಿಂಡಿ ಮಾಡುತ್ತೇನೆ. ಆಗಲಿ ಅಮ್ಮ. ಅಮ್ಮ, ಅಣ್ಣ ಬಂದ, ಅಣ್ಣ ಬಂದ. ಗೋಪಾಲ, ನನ್ನ ಗೋಪಾಲ ಬಂದನ. ಎಲ್ಲಿ ಎಲ್ಲಿ? ಓಡಿ ಬಂದು ಈ ಮೂರ್ತಿ ಒಳಗಡೆ ಸೇರಿ ಬಿಟ್ಟ. ವೇಣುಗೋಪಾಲ, ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ಉಲುಮೆಗೆ ಸೆರೆಯಾಗುವೆನು. ಅಣ್ಣ, ಅಣ್ಣ,
ಅಣ್ಣ, ಅಮ್ಮ ನಿಂಗೆ ತಿಂಡಿ ಕಳ್ಸಿದ್ದಾಳೆ. ಅಣ್ಣ ಅಣ್ಣ, ಏನೋ ಗೋಪಾಲ? ಅಣ್ಣ ಅಣ್ಣ, ಹೊರಗೆ ಬಾರಣ್ಣ. ನೀನ್ ಬರೋ ತನಕ ನಾನು ಮನೆಗೆ ಹೋಗೋದಿಲ್ಲ. ನಾನು ತುಂಬಾ ಕೆಲ್ಸದ ಮೇಲಿದ್ದೀನಿ ಕಣೋ, ಈಗ ಬರೋಕ್ಕಾಗಲ್ಲ. ಇಲ್ಲ ಅಣ್ಣ, ಬರ್ಲೇಬೇಕು. ದಿನ ಆಗ್ಲೂ ಕೆಲ್ಸ ಇದೆ ಕೆಲ್ಸ ಐತಿ ಅಂತ್ಯ. ಏನ್ ಕೆಲ್ಸ? ಹೊರಗೆ ಬಾರಣ್ಣ. ಹಾಗೆಲ್ಲ ಹಠ ಮಾಡಬಾರ್ದು ತಮ್ಮ. ನಾನ್ ಬಂದ್ರೆ ದನಗಳೆಲ್ಲ ಚದುರಿ ಹೋಗ್ತವೆ. ಇಲ್ಲ ಅಣ್ಣ, ನೀನು ಬರೋ ತನಕ ನಾನು ಮನೆಗೆ ಹೋಗೋದಿಲ್ಲ. ಸಾಕಪ್ಪ ನಿನ್ ಕಾಟ. ಹೇಳು, ಏನ್ ಬೇಕೀಗ? ಅಣ್ಣ ಅಣ್ಣ, ಈ ಹೂವಿನ ಯಾರು ಕೊಟ್ಟಿದ್ದು? ನನ್ನಮ್ಮ ಕೊಟ್ಟದ್ದು. ಯಾಕೆ? ಇದೇ ಹೂವಿನ ಹಾರನ ನನ್ನಮ್ಮ ವೇಣುಗೋಪಾಲನ ಕೊರಳಿಗೆ ಹಾಕಿದ್ದಾಳೆ. ಆಯ್ ನವಿಲ್ಗರಿ, ಈ ನವಿಲ್ಗರಿ ಯಾರು ಕೊಟ್ರು ನಿಂಗೆ? ಅಯ್ಯೋ ದಡ್ಡ, ಈ ಕಾಡ್ನಲ್ಲಿ ನವಿಲ್ಗರಿಗೇನ್ ಬರ? ಬೇಕಾದಷ್ಟಿವೆ. ಅಣ್ಣ, ನಂಗೂ ಒಂದು ಕೊಡ್ತೀಯಾ? ಈ ಬಣ್ಣದ ಕಣ್ಣು ಎಷ್ಟು ಚೆಲುವಾಗಿದೆ. ತಮ್ಮ, ಈ ನವಿಲ್ಗರಿಗಳೆಲ್ಲ ಈ ಕಾಡ್ನಲ್ಲಿರೋರಿಗಲ್ದೆ ಮನೇಲಿರೋರಿಗಲ್ಲ. ಹಾಗಾದ್ರೆ ನಾನು ನಿನ್ ಜೊತೆಗೆ ಕಾಡಲ್ಲಿ ಇರ್ತೀನಿ. ಸರಿ ಸರಿ, ನಿನ್ ಮಾತು ಕೇಳಿದ್ರೆ ಅಮ್ಮ ನನ್ ಸುಮ್ಮನೆ ಬಿಟ್ಟಾಳೆ. ನೀನು ನನ್ನ ಜೊತೆ ಮನೆಗೆ ಬಂದ್ಬಿಡು. ಆಮೇಲೆ ಇಲ್ಲಿ ದನ ಕಾಯೋರು ಯಾರು? ನೀನು ಶಾಲೆಯಿಂದ ಹಿಂತಿರುವಾಗ ನಿನಗೆ ಧೈರ್ಯ ಹೇಳೋರು ಯಾರು? ಅದೆಲ್ಲ ಆಗದ ಹೋಗದ ಮಾತು. ನೀನು ಸುಮ್ಮನಿರಪ್ಪ. ಅಣ್ಣ, ಅಮ್ಮ ನಿಂಗೆ ತಿಂಡಿ ಕೊಟ್ಟಿದ್ದಾಳೆ. ಅಮ್ಮ, ಇದರ ಹೆಸರೇನು ಗೋಪಾಲ? ಅಷ್ಟು ಗೊತ್ತಿಲ್ವಾ? ಇದು ಅವಲಕ್ಕಿ ಮೊಸರು. ಕಾಡ್ನಲ್ಲಿ ನನಗೆ ಹಣ್ಣು ಹಂಪಲು ತಿನ್ನೋದೇ ಅಭ್ಯಾಸ. ಬಾ. ಹೇಗಿದೆ? ಅದ್ಭುತವಾಗಿದೆ. ಕೊಳಲು? ಅಣ್ಣ, ನಿಂಗೆ ಕೊಳಲುದಕ್ಕೆ ಬರುತ್ತಾ? ಬರುತ್ತೆ. ಎಲ್ಲಿ ಊದು ನೋಡೋಣ. ನಿಂಗೆ ಶಾಲೆ ಗೊತ್ತಾಗಲ್ವೇ? ಗೊತ್ತಾದ್ರೆ ಗೊತ್ತಾಯ್ತು, ಓಡಿ ಹೋಗ್ತೀನಿ. ಎಲ್ಲಿ ಊದಣ್ಣ? ಊದ್ಲೇಬೇಕಾ? ಕೊಡಿ. ವಿಶ್ವದ ಕೇಂದ್ರದ ಬೃಂದಾವನದಲ್ಲಿ ಜೀವನ ಜನುನಿಯ ಕೂಲದಲ್ಲಿ ರಾಗದ ಭೋಗದ ಮಧು ಸಂಸಾರದ ಕದಂಬ ತರುವರ ಮೂಲದಲ್ಲಿ ಬಿಸಿಲಿನ ನೆರಳಿನ ಬಲಿ ಬಲಿ ನೀಯುವ ರಂಗೋಲಿಯ ಶೀತಲ ಛಾಯೆಯಲಿ ಶುಕಪಿಕ ಸಂಕುಲ ತುಮುಲ ನಿನಾದದ ಸಂಗೀತದ ಮಧುಮಯ ಮಾಯೆಯಲಿ ಝಣಿರು ಝಣಿರು ಝಣಿ ಝಣಿರಿನ ಗೆಜ್ಜೆ ಕುಣಿದು ಕುಣಿದು ಕುಣಿದಿದೆ ಹೆಜ್ಜೆ ಝಣಿರು ಝಣಿರು ಝಣಿ ಝಣಿರಿನ ಗೆಜ್ಜೆ ಕುಣಿದು ಕುಣಿದು ಕುಣಿದಿದೆ ಹೆಜ್ಜೆ ಝಣಿರು ಝಣಿರು ಝಣಿ ಝಣಿರಿನ ಗೆಜ್ಜೆ ಕುಣಿದು ಕುಣಿದು ಕುಣಿದಿದೆ ಹೆಜ್ಜೆ ಝಣಿರು ಝಣಿರು ಝಣಿ ಝಣಿರಿನ ಗೆಜ್ಜೆ ಕುಣಿದು ಕುಣಿದು ಕುಣಿದಿದೆ ಹೆಜ್ಜೆ ಝಣಿರು ಝಣಿರು ಝಣಿ ಝಣಿರಿನ ಗೆಜ್ಜೆ ಕುಣಿದು ಕುಣಿದು ಕುಣಿದಿದೆ ಹೆಜ್ಜೆ
ಗಾನದ ಶೈಲಿ ಗಾನಕ್ಕೆ ಹೊಯ್ ಕೈ ನೃತ್ಯದ ಶೈಲಿ ನೃತ್ಯಕ್ಕೆ ಹೊಯ್ ಕೈ ಗಾನದ ಶೈಲಿ ಗಾನಕ್ಕೆ ಹೊಯ್ ಕೈ ನೃತ್ಯದ ಶೈಲಿ ಮಳೆ ಬಿಲ್ಲಿನ ಹೊಳೆಯನು ಹೋಲಿ ಕಾಣದೋ ಮುಳು ಮುಳುಗಿದೆ ತೇಲಿ ಮಳೆ ಬಿಲ್ಲಿನ ಹೊಳೆಯನು ಹೋಲಿ ಕಾಣದೋ ಮುಳು ಮುಳುಗಿದೆ ತೇಲಿ ಹೆಜ್ಜೆಯ ಬಿಚ್ಚೆಯ ಗೆಜ್ಜೆಯ ನಾದಕ್ಕೆ ಗಾನ ತರಂಗಿತ ವೇಣು ವಿನೋದಕ್ಕೆ 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 ಬ್ರಹ್ಮಾಂಡವೇ ಕಾಣಿ ರಾಸ ಕ್ರೀಡೆಯ ನೋಡಲ್ ಕೆಣಲು ಕೊಳಲಿಂಚರವನು ಕೇಳಲ್ ಕೆಣಲು ರಾಸ ಕ್ರೀಡೆಯ ನೋಡಲ್ ಕೆಣಲು ಕೊಳಲಿಂಚರವನು ಕೇಳಲ್ ಕೆಣಲು ಹಸಿರು ಹಸಿಯಲಿ ಮೇಯುವ ಗೋವು ಸೆರೆಯಾಗಿಂಪಿಗೆ ತೊರೆಯುತ್ತ ಮೇವು ಕಿವಿಗಳ ನಿಮಿರಿಸಿ ಮೋರೆಯ ನೆತ್ತಿ ನೋಡದೋ ನಿಂತಿದೆ ಸ್ವರವಶವಾಗಿ ನೋಡದೋ ನಿಂತಿದೆ ಸ್ವರವಶವಾಗಿ ಕೊಳಲಿನ ಮಂತ್ರದಿ ಜಗಂ ಮುಗ್ಧ ಸೃಷ್ಟಿ ಸಮಸ್ತಂ ಭಾವಸ್ತಬ್ಧ ಅಣ್ಣ ನಾನೀಗೆಲ್ಲಿದ್ದೀನಿ ನಾನೀಗೆಲ್ಲಿದ್ದೀನಿ ಹೇ ಇದೇ ನೀಗೆನ್ನತೀಯ ಕಾಡ್ನಲ್ಲಿ ನಿಮ್ಮ ಅಣ್ಣನ ಜೊತೆಗೆ ಅಲ್ಲ ಅಣ್ಣ ಹರಿಯೋದನ್ನೇ ಮರೆತು ಹಾಡ್ ಕೇಳ್ತಾ ಇದ್ದ ಆ ನದಿಯಲ್ಲಿ ಕಿವಿ ಎತ್ತಿ ಆಲಿಸುತ್ತಿದ್ದ ಆ ಜಿಂಕೆಗಳಲ್ಲಿ ಕಲ್ಲಿನಂತೆ ನಿಂತಿದ್ದ ಆ ದನಕರುಗಳಲ್ಲಿ ಇದೇ ನೀಗೆನ್ನುತ್ತೀಯ ನಾನೇನು ಕಾಣನಲ್ಲ ನಾನ್ ಕಂಡೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೀಯ ಅಲ್ಲಿಂದ ನಂಗೆ ಬರೋದಿಕ್ಕೆ ಮನ್ಸೇ ಇರ್ಲಿಲ್ಲ ನೀನು ನಾನು ಕರ್ಕೊಂಡು ಬಂದೆ ನಂಗಂತೂ ನಿನ್ ಮಾತು ಒಂದು ಅರ್ಥವಾಗೋದಿಲ್ಲ ಅಪ್ಪ ಅಣ್ಣ ನಿಂಗೆ ಕೊಳಲುದಕ್ಕೆ ಯಾರು ಹೇಳ್ಕೊಟ್ರು ಕೊಳಲು ಉತ್ತಾ 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 ನನ್ನನ್ನ ಯಾವುದೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ ಕಾಡಿನ ಕೊಳಲಿದು ಕಾಡು ಕವಿಯು ನಾಡಿನ ಜನರೊಲಿದಾಲಿಪುದು ಕಾಡಿನ ಕೊಳಲಿದು ಕಾಡು ಕವಿಯು ನಾಡಿನ ಜನರೊಲಿದಾಲಿಪುದು ಬೃಂದೆಯ ನಂದನ ಕಂದನೆ ಬಂದು ಗೊಲ್ಲನ ಕೊಳಲಲಿ ನಿಂದಿಹನೆಂದು ಭಾವಿಸಿ ಮನ್ನಿಸಿ ಲಾಲಿಪುದು ಭಾವಿಸಿ ಮನ್ನಿಸಿ ಲಾಲಿಪುದು ತುರುಗಳು ಮೆಲುಕನು ಮೇಯುತ್ತಿರೆ ಕರುಗಳು ತಾಯ್ಗಳ ಹಾಯುತ್ತಿರೆ ತುರುಗಳು ಮೆಲುಕನು ಮೇಯುತ್ತಿರೆ ಕರುಗಳು ತಾಯ್ಗಳ ಹಾಯುತ್ತಿರೆ ಪಿಳ್ಳಂಗೋವಿಯ ಊದಿದೆ ನಾನು ಮರಮಿಗಗಳಿಗಾಗೂದಿದೆನು ಪಿಳ್ಳಂಗೋವಿಯ ಊದಿದೆ ನಾನು ಮರಮಿಗಗಳಿಗಾಗೂದಿದೆನು ಸರಿ ಅಣ್ಣ ಹಾಡನ್ನೆಲ್ಲಿ ಕಲ್ತೆ ಸಿರಿಬನ ದೇವಿಯ ಬೊಕ್ಕಸದಿಂದ ಕದ್ದವು ಕೆಲವಿವು ಹಾಡುಗಳು ನೇಸರ ಚಂದಿರ ತಾರೆಗಳಿಂದ ಕೆಲವನು ಭಿಕ್ಷೆಯ ಬೇಡಿದೆನು ಕಾಮನ ಬಿಲ್ಲನು ದಾರವ ಮಾಡಿ ಮೊಳಗನು ಮಿಂಚನು ಹನಿಗಳ ಬೇಡಿ ಹಾಡುಗಳಿನಿತನು ಕೋದಿಹೆನು
ಕೇಳ್ತಾ ಇರೋದು. ಹೀಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆಮೇಲೆ ನಾನು ದನ ಕಾಯೋದಲ್ಲಿ, ನೀನು ಶಾಲೆಗೆ ಹೋಗೋದಲ್ಲಿ ಮುಂದೆ ಗತಿ. ಹಾಗೆಲ್ಲ ಹಠ ಮಾಡಬಾರ್ದು. ಅಣ್ಣನ ಮಾತು ತಮ್ಮ ಕೇಳಬೇಕು. ಅಣ್ಣ, ನೀನು ನಮ್ಮ ಶಾಲೆಗೆ ಬಂದ್ಬಿಡು, ನಾನು ನಮ್ಮ ಗುರುಗಳಿಗೆ ಹೇಳ್ತೀನಿ. ಹೇ, ನನಗೆ ಬರೆಯೋದು ಬೇಡ, ಓದೋದು ಬೇಡ. ಹಾಗೆಲ್ಲಣ್ಣ, ವೇದಗಳನ್ನು ಹೇಳ್ಕೊಡ್ತಾರೆ, ಶಾಸ್ತ್ರಗಳನ್ನು ಓದಿಸ್ತಾರೆ, ವ್ಯಾಕರಣನೂ ಹೇಳ್ಕೊಡ್ತಾರೆ. ದನ ಕಾಯೋ ನನಗೆ ನಿನ್ನ ವೇದವೂ ಬೇಡ, ಶಾಸ್ತ್ರವೂ ಬೇಡ. ಅಮ್ಮನ ಅವಲಕ್ಕಿ ಮೊಸರು ಸಿಕ್ಕರೆ ಸಾಕು. ಬೇಗ ಹೋಗಪ್ಪ, ಶಾಲೆಗೆ ಹೊತ್ತಾಯ್ತು. ಇಲ್ಲ ಅಣ್ಣ, ಜಾಣ. ನನ್ನ ಅಣ್ಣಂಗೆ ಸುಮ್ಮನಿದ್ರೆ ಆಗದೆ, ಆದ್ರೆ ಅಮ್ಮ ಓದ್ಬೇಕು ಅಂತಾಳೆ. ಕಾಡಿನ ಕೊಳಲಿದು ಕಾಡು ಕವಿಯು ನಾಡಿನ ಜನರೊಲಿದಾಲಿಪುದು. ನಾನು ಎಂದಾದರೂ ಯಾರ್ಯಾರು ತೊಂದರೆ ಕೊಟ್ಟಿದಂತೆ ಶ್ರೀಯರಿಗೆ ಎಂತಹ ಅಪಾದನೆ. ಸಾಕು ನಿಲ್ಸೋ ನಾಟ್ಯ. ಆಗ್ಲಿಂದ ರಾಮ ರಾಮು ಅಂತಾನೆ ಇದೆಯಲ್ಲ, ಮುಂದಿಂದು ಕಲ್ತಿದ್ಯೋ ಅಥವಾ ಇದ್ರಲ್ಲೇ ಆಯ್ತು? ನಿನಗೆ ಕಣ್ಕಾಣಿಸುತ್ತೆ ತಾನೆ, ಕಿವಿ ಕೇಳುತ್ತೆ ತಾನೆ, ಇಷ್ಟಂಗ ನಾ ಏನ್ ಮಾಡ್ತದೆ ಅದನ್ನೇ ಮಾಡ್ತದೆ ತಾನೆ. ಅಯ್ಯೋ, ಕಲ್ತಿದ್ದಾನೆ ಇರುವಂತ ಪ್ರೀತಿಲಿ ಕೇಳಿದ್ರೆ ಕೇಳಿದ್ದೆ ತಪ್ಪು ಅನ್ನೋ ಮಾಡ್ತಿಯಲ್ಲೋ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ನಾವೆಲ್ಲ ಚೈತ್ರ ವೈಶಾಖ ಹೇಳಿನ. ಸರಿ ಸರಿ, ಎಲ್ಲರೂ ಸುತ್ತಲೂ ಕೂತ್ಕೊಳ್ಳಿ. ಚೈತ್ರ ಚೈತ್ರ, ವೈಶಾಖ ವೈಶಾಖ, ಜ್ಯೇಷ್ಠ ಆಷಾಢ ಆಷಾಢ, ಶ್ರಾವಣ ಶ್ರಾವಣ, ಭಾದ್ರಪದ ಭಾದ್ರಪದ. ಒಂದ್ ನಿಮಿಷ, ನಾನೇ ಭಾದ್ರಪದ ಮೊದಲು ಶ್ರಾವಣ ಮೊದಲು? ಹೌದಲ್ವಾ? ಭಾದ್ರಪದ ಮೊದಲ ಶ್ರಾವಣ ಮೊದಲ? ಹಾ, ಶ್ರಾವಣದಲ್ಲಿ ಕೃಷ್ಣಾಷ್ಟಮಿ, ಅವಲಕ್ಕಿ ಉಂಡೆ ಪಾಯಸ. ಭಾದ್ರಪದದಲ್ಲಿ ಯಾವ ಹಬ್ಬ? ಹಾ, ಭಾದ್ರಪದದಲ್ಲಿ ಗಣಪತಿ ಹಬ್ಬ, ಚಕ್ಲಿ ಕವಡ್ಬಳೆ ಪಾಯಸ. ಅವನಿಗೆ ಯಾಕಡೆ ಕೇಳ್ತೀವಿ? ಯಾವಾಗ್ಲೂ ತಿನ್ನೋದೇ ಯೋಚನೆ. ಏನೋ 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 ಯಾಕೋ ಹೊಡೆದಾಡ್ತೀರಾ? ಸುಮ್ಮನೆ ನಿಮ್ ಪಾಡಿಗೆ ನಿಮ್ಗೆ ಇರಕ್ಕಾಗಲ್ಲ. ಹೀಗೆ ಹೊಡೆದಾಡಿದ್ರೆ ಗುರುಗಳ ಹತ್ರ ಹೋಗ್ತೀನಿ ಅಷ್ಟೇ. ಸುಮ್ಮನಿರೋ. ಮೊದಲು ಶ್ರಾವಣ ಮೊದಲು ಭಾದ್ರಪದ ಮೊದಲು ಅಂತ ಹೇಳಿ ಗೋಪಾಲ ಅದ್ರ ಬಂದಿದ್ರೆ ಕೇಳ್ಬೋದಾಗಿತ್ತು. ಅವನು ಜಾಣ, ಅವನಿಗೆ ಅವೆಲ್ಲ ಗೊತ್ತಿರುತ್ತೆ. ಗೋಪಾಲ ಯಾಕಿನ್ನ ಬಂದಿಲ್ವೋ ಪಾಪ. ಕಾಡು ದಾರಿ ದೂರದಿಂದ ಬೆಲೆ ಬರಬೇಕು ಪಾಪ. ಪಾಪ, ಅವ್ರ ತಾಯಿ ಒಬ್ಬರೇ ದುಡಿಬೇಕು. ಅವರು ತುಂಬಾ ಬಡವರು, ಅವನು ತುಂಬಾ ಜಾಣ. ಏನು ನಯ ಏನು ವಿನಯ, ಅದಕ್ಕೆ ಗುರುಗಳಿಗೆ ಅವನ್ ಕಂಡ್ರೆ ತುಂಬಾ ಪ್ರೀತಿ. ಹೌದೌದು, ಗುರುಗಳಿಗೆ ನಂಬಿಟ್ರೆ ಆಮೇಲೆ ಪ್ರೀತಿ. ಮತ್ತೆ ನಾನು ಗುರುಗಳ ಪ್ರಮಥ ಶಿಷ್ಯ. ಪ್ರಮಥ ಅಲ್ವೋ ಕೋತಿ, ಪ್ರಥಮ. ಅದೇ ಅದೇ. ಕಾಡು ದಾರಿಯಲ್ಲಿ ಗೋಪಾಲನಿಗೆ ಎಷ್ಟು ಭಯ ಆಗುತ್ತೋ ಏನೋ ಪಾಪ. ಭಯ ಅಂತ ಏನೇ ತನ್ಮಯ್, ನಮ್ಮ ಹಾಗೆ ಆಳೆ ಕಾಳೆ ಒಬ್ಬನೇ ಬರ್ಬೇಕು ಪಾಪ ಗೋಪಾಲಣ್ಣ. ಕಾಡು ದಾರಿಲಿ ಹಣ್ಣು ಹಂಪಲು ಎಷ್ಟು ಬೇಗ ಸಿಗತ್ತೆ. ನಾನಾಗಿದ್ರೆ
ಎಬ್ಬಿಸಿ ಹಣ್ಣು ಹಂಪಲು ತಿಂತ 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 ಶುರುವಾಯ್ತು ಇವ್ ತಿನ್ನೋ ಕನ್ಸು. ನಾಣಿ 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 ದೊಡ್ಡ ಹೊಟ್ಟೆ ಗೋಣಿ ನಮಸ್ಕಾರ ನಮಸ್ಕಾರ. ನಾಣಿ, ಪರಮಾತ್ಮ ತೃಪ್ತನಾಗಿರುವನೇ? ತಕ್ಕ ಮಟ್ಟಿಗೆ ಗುರುಗಳೇ. ಗೋಪಾಲನಲ್ಲಿ? ಗೋಪಾಲ ಇನ್ನೂ ಬರಲಿಲ್ವೇ? ಅವನು ಇನ್ನೂ ಬಂದಿಲ್ಲ ಗುರುಗಳೇ. ಸೌಖ್ಯವಾಗಿರುವನಷ್ಟೇ? ಗುರುಗಳೇ, ನಿನ್ನೆವರೆಗೂ ನನ್ನ ಹಾಗೆ ಆರೋಗ್ಯವಾಗಿದ್ದ. ಆಹಾ. ಇವತ್ತೇನಾಯ್ತು ಗೊತ್ತಿಲ್ಲ ಗುರುಗಳೇ. ಆಯ್ತು, ಗುರುಗಳೇ, ನಂಗೊಂದು ಅನುಮಾನ. ಅವನ ಮನೇಲಿ ಏನೋ ಸಖತ್ತಾಗಿ ತಿನ್ಬೇಕು, ಅದಕ್ಕೆ ಅವನ ಆರೋಗ್ಯ ಕೆಟ್ಟಿರ್ಬೇಕು. ಆಯ್ತು, ಕೊಡ್ತು ಕೊಡ್ತು ಕೊಡ್ತು. ಗುರುಗಳೇ, ಅವನು ಕಾಡ್ ದಾರಿಲಿ ಬಂದಮ್ಮ, ಬಂದು ಕೂತ್ರು ಬಂದು. ಹಾ, ಗೋಪಾಲ, ಯಾಕೆ ತಡ? ತಾಯಿ ಸೌಖ್ಯವಾಗಿರುವಳೆ? ಅಮ್ಮ. ನೀನು ಸೌಖ್ಯವಾಗಿರುವೆಯಾ? ಅಮ್ಮ ಸೌಖ್ಯವಾಗಿದ್ದಾಳೆ ಗುರುಗಳೇ. ಮತ್ತೇಕೆ ತಡವಾಯ್ತು ಮಗು? ಗುರುಗಳೇ, ಕಾಡಿನಲ್ಲಿ ಬರುವಾಗ ನನ್ನ ಅಣ್ಣ ಸಿಕ್ಕಿದ. ಅವನೊಡನೆ ಮಾತನಾಡಿ ಬರುವಾಗ ತಡವಾಯಿತು. ಇನ್ನೊಮ್ಮೆ ತಡವಾಗದಂತೆ ಎಚ್ಚರಿಕೆ ವಹಿಸುತ್ತೇನೆ. ದಯಮಾಡಿ ಕ್ಷಮಿಸಿ ಗುರುಗಳೇ. ಕುಳಿತು. ನಿನಗೊಬ್ಬ ಅಣ್ಣನಿರುವನೆಂದು ನನಗೆ ತಿಳಿದೇ ಇರಲಿಲ್ಲ. ಕುಳಿತುಕೊ ಮಗು. ಮಕ್ಕಳೇ, ನೀವುಗಳು ಹಾಗೆ ಗೋಪಾಲನ ಹಾಗೆಯೇ ನಯ ವಿನಯ ಬೆಳೆಸಿಕೊಳ್ಳಬೇಕು. ತಾಯಿಯ ಮೇಲೆ ಗೌರವ ಇರಬೇಕು. ತಾಯಿ ದೇವರಿಗೆ ಸಮಾನ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು ತಾಯಿ ದೇವರೆಂದು ತಿಳಿದ ಜನರು ಧನ್ಯರು. ಹಾಗಾಗಿ ನೀವು ಏನೇ ಆಗಿದೆ, ತಾಯಿಯ ಬಗ್ಗೆ ಮಾತ್ರ ನಿಮಗೆ ಯಾವಾಗಲೂ ಪ್ರೀತಿ ಇರಬೇಕು. ತಾಯಿ ಎದುರು ನೀವು ಯಾವಾಗಲೂ ಮಕ್ಕಳಾಗಿಯೇ ಇರಬೇಕು. ತಿಳಿಯುತ್ತೆ? ಆಯ್ತು. ಇಂದಿನ ಪಾಠ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಬೇಕು. ನಾಳೆ ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ದೇವರ ಕಾರ್ಯಕ್ರಮವಿದೆ. ಅದಕ್ಕೆ ನಿಮಗೆ ಮಂಗಳವಾಗಲೆಂದು ನಿಮ್ಮಿಂದ ಗುರುದಕ್ಷಿಣೆಯನ್ನು ಅಪೇಕ್ಷಿಸಿದ್ದೇನೆ. ನಿಮ್ಮ ಕೈಯಲ್ಲಿ ಏನು ಸಾಧ್ಯವೋ ಯಾವುದೇ ಒತ್ತಾಯ ಇಲ್ಲ. ಏನು ಸಾಧ್ಯವೋ ಅದನ್ನು ತಂದು ತಿಳಿಯುತ್ತೆ? ಹಾಗಾದರೆ ಇವತ್ತಿನ ಪಾಠ ಪ್ರಾರಂಭಿಸೋಣವೇ? ಗುರುಗಳೇ, ಪ್ರಾರ್ಥನೆ ಮಾಡಿ. ಶಿವ ಕಮಲ ಪರಮಾತ್ಮಗೆ ತಲೆ ಬಾಗುವೆವು. ಹರಿ ಶಿವ ಕಮಲ ರೂಪದಿ ತೋರುವ ಪರಮಾತ್ಮಗೆ ತಲೆ ಬಾಗುವೆವು. ಸತ್ಯ ರೂಪವಿಗೆ ನಿತ್ಯನಾದವಗೆ ಭಕ್ತಿಯಿಂದ ಕೈ ಮುಗಿಯುವೆವು. ಸತ್ಯ ರೂಪವಿಗೆ ನಿತ್ಯನಾದವಗೆ ಭಕ್ತಿಯಿಂದ ಕೈ ಮುಗಿಯುವೆವು. ಹರಿ ಶಿವ ಕಮಲಜ ರೂಪದಿ ತೋರುವ ಪರಮಾತ್ಮಗೆ ತಲೆ ಬಾಗುವೆವು. ಸತ್ಯ ರೂಪನಿಗೆ ನಿತ್ಯನಾದವಗೆ ಭಕ್ತಿಯಿಂದ ಕೈ ಮುಗಿಯುವೆವು. ಜೀವ ಜಂತುಗಳಿಗೆಲ್ಲ ಶಾಂತಿ ಸುಖವಾಗಲೆಂದು ನೆರೆ ಪಾಡುವೆವು. ಅಮ್ಮ, ಮಗು, ನಿನ್ನಣ್ಣನಿಗೆ ತಿಂಡಿ ಕೊಟ್ಯಾ? ಹೂನಮ್ಮ, ಕೊಟ್ಟೆ. ಅವನು ನೋಡೋದಕ್ಕೆ ಹೇಗಿದ್ದ? ಅವನು ನೋಡೋದಿಕ್ಕೆ ಈ ನಮ್ಮ ವೇಣುಗೋಪಾಲನೇ ಇದ್ದ. ಇದೇ ನವಿಲ್ಗರಿ, ಇದೇ ಹೂವಿನರ. ಅಮ್ಮ, ಇವನೇ ಅವನಮ್ಮ, ಅವನೇ ಇವನು. ನೀನು ಅವನ ಜೊತೆ ಮಾತಾಡಿದ್ಯಾ? ಏನೇನ್ ಮಾತಾಡ್ದೆ? ಏನೇನೋ ಮಾತಾಡಿದ್ವಿ. ಆಮೇಲೆ ನಾನು ಅವನಿಗೆ ಕೊಳಲು ಒಂದೆ. ಕೊಳಲು ಉತ್ತಾ 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 ನನ್ನನ್ನು ಯಾವುದೋ
ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ. ಎಲ್ಲಿಗೆ ಕಂದ? ಅದ್ಯಾವ ಲೋಕವೂ ಗೊತ್ತಿಲ್ಲ. ಅಲ್ಲಿ ಹರಿತಾ ಇದ್ದ ನದಿ ಹರಿಯೋದನ್ನೇ ಮರೆತು ಹಾಡ್ ಕೇಳ್ತಾ ಇತ್ತು. ಕಾಲವು ಕಳೆಯದು ಅಲ್ಲಿ, ಕಾಲನು ಬೆದರುವನಲ್ಲಿ. ಕಾಲವು ಕಳೆಯದು ಅಲ್ಲಿ, ಕಾಲನು ಬೆದರುವನಲ್ಲಿ. ಅಂತಮನಂತಮಾಗುವುದಲ್ಲಿ ಶ್ಯಾಮ ಸುಂದರ ನೆಲ್ಲಿಹನು, ಶ್ಯಾಮ ಸುಂದರ ನೆಲ್ಲಿಹನು, ಶ್ಯಾಮ ಸುಂದರ ನೆಲ್ಲಿಹನು. ಬೃಂದಾವನ ಮಿಹುದಿನ್ನಿ ಹೃದಯದಿ ಶ್ಯಾಮ ಸುಂದರ ನೆಲ್ಲಿಹನು, ಶ್ಯಾಮ ಸುಂದರ ನೆಲ್ಲಿಹನು. ಭಗವಂತ, ಆ ನಿನ್ನ ವೇಣುನಾದದ ಮಹಿಮೆ, ಆ ಆನಂದ, ಆ ರಹಸ್ಯ, ಅದನ್ನು ಅನುಭವಿಸುವವರೇ ಧನ್ಯರು. ಅಂತಹ ಸೌಭಾಗ್ಯವನ್ನು ನನ್ನ ಗೋಪಾಲನಿಗೆ ಕೊಟ್ಟ ನಿನ್ನನ್ನು ನಾನೆಷ್ಟು ಕೊಂಡಾಡಲಿ ಪ್ರಭು, ನಾನೆಷ್ಟು ಕೊಂಡಾಡಲಿ. ಅಮ್ಮ, ನಾಳೆ ನಮ್ಮ ಗುರುಗಳ ಮನೆಯಲ್ಲಿ ಅದೇನೋ ವಿಶೇಷವಂತೆ. ಹಾಗಾಗಿ ಎಲ್ಲರೂ ಏನಾದ್ರೂ ಕಾಣಿಕೆ ಕೊಟ್ಟು ಆಶೀರ್ವಾದ ಪಡಿತಾರಂತೆ. ನಂಗೂ ಏನಾದ್ರು ಕೊಡಮ್ಮ ಗುರುದಕ್ಷಿಣೆಗಾಗಿ. ಮಗು, ಆಗಲೇ ಹೇಳಿದಂತೆ ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದದಷ್ಟೇ ಶ್ರೇಷ್ಠವಾದದ್ದು. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಗುರುಗಳನ್ನು ಭಕ್ತಿಯಿಂದ ಪೂಜಿಸು ಮಗು. ಅಮ್ಮ, ಹಾಗಾದ್ರೆ ನಾನೇನ್ ಕೊಡ್ಲಿ? ನಾನೇನ್ ಕೊಡ್ಲಿ? ನಾನೇನ್ ಕೊಡ್ಲಿ? ನಾನೇನ್ ಕೊಡ್ಲಿ? ಶ್ಯಾಮ ಸುಂದರ ನಿಲ್ಲಿಹನು, ಶ್ಯಾಮ ಸುಂದರ ಇಲ್ಲಿಹನು. ಮಗು, ನಾಳೆ ನೀನು ಶಾಲೆಗೆ ಹೋಗುವಾಗ ನಿನ್ನ ಅಣ್ಣ ಗೋಪಾಲನನ್ನೇ ಕೇಳು, ಅವನೇ ಏನಾದರೂ ಕೊಟ್ಟಾನೋ. ಆಗಲಿ ಅಮ್ಮ, ಕೇಳ್ತೀನಿ. ಮಗು, ನೀನು ಅವನನ್ನು ಎಂದಿಗೂ ಮರೆಯಬೇಡ. ಅವನ ಮೇಲೆ ಪ್ರೀತಿ ತೋರಿಸು. ನಿನಗೆ ಏನು ಹೇಳಬೇಕೆನಿಸಿದರೂ ಅವನಲ್ಲಿಯೇ ಹೇಳು. ಯಾವ ಕಷ್ಟ ಬಂದರೂ ಅವನಲ್ಲಿಯೇ ತೋಡಿಕೋ. ಆಗಲಿ ಅಮ್ಮ. ಶ್ಯಾಮ ಸುಂದರ ನಿಲ್ಲಿಹನು, ಶ್ಯಾಮ ಸುಂದರ ನಿಲ್ಲಿಹನು. ಅಣ್ಣ, ಏನು ನಾಳೆ ನಮ್ಮ ಗುರುಗಳ ಮನೆಯಲ್ಲಿ ಅದೇನೋ ವಿಶೇಷವಂತೆ. ಹಾಗಾಗಿ ಏನಾದ್ರೂ ಕಾಣಿಕೆ ಕೊಟ್ಟು ಆಶೀರ್ವಾದ ಪಡಿತಾರಂತೆ. ನನಗೂ ಏನಾದ್ರೂ ಕೊಡಣ್ಣ ಗುರುದಕ್ಷಿಣೆಗಾಗಿ. ತಮ್ಮ, ನಾನೇನು ಶ್ರೀಮಂತನಲ್ಲ, ದನ ಕಾಯೋ ಬಡ ಹುಡುಗ. ಸ್ವಲ್ಪ ಮೊಸರು ಕೊಟ್ರಾಗ್ಬೋದೆ? ಆಗ್ಬೋದು. ಪಾತ್ರೆ ತಂದಿದೀಯಾ? ಇಲ್ಲ. ನನ್ನ ಹತ್ರ ಯಾವ ಲೋಹದ ಪಾತ್ರೆಯೂ ಇಲ್ಲ. ಮಣ್ಣಿನ ಕುಡ್ಕೆಯಲ್ಲಿ ಕೊಟ್ರಾಗ್ಬೋದೆ? ಆಗ್ಬೋದು. ಒಂದ್ ನಿಮಿಷ. ಓ, ಮೊಸರು ಮಣ್ಣಿನ ಕುಡ್ಕೆಯಲ್ಲಿ ಇದ್ರೇನು, ಲೋಹದ ಪಾತ್ರೆಯಲ್ಲಿ ಇದ್ರೇನು ಎರಡು ಒಂದೇ. ಹಾಗಂದ್ರೆ ಇಲ್ಲೇ ಇರು, ನಾನು ಓಡಿ ಹೋಗಿ ತರ್ತೀನಿ. ಬೇಗ ಹೋಗು, ಶಾಲೆಗೆ ಗೊತ್ತಾಯ್ತು. ಆಗಲಣ್ಣ.
ಕಣ್ಣು ನಾನು ರೇಷ್ಮೆ ರೇಷ್ಮೆ ಮಡಿ ಶಾಲು ಎಲ್ಲ ತಂದಿದ್ದೀನಿ. ನೀನೇನ್ ಬರೀ ಎಳ್ಳಿರಾ? ಅಲ್ಲ ಕಣೋ, ಇದ್ರ ಜೊತೆಗೆ ಬೆಳ್ಳಿ ಬೆಳ್ಳಿ ನಾಣ್ಯ ತಂದಿದ್ದೀನಿ. ನೀನೇನ್ ತಂದಿದ್ದ ಗುರುಗಳಿಗೆ? ತಿಂಡಿರಾ? ಅಮ್ಮ ಏನ್ ಕೊಟ್ಟಿದಾರೋ ಗೊತ್ತಿಲ್ಲ. ಹಂಗಾರ ತಿಂಡಿ ಅಲ್ವಾ? ನಾನಿ ನೀನೇನು ತಂದಿದ್ಯಾ? ಬರೀ ಚೊಂಬ. ಕಾಸ ಹತ್ರ ಆಗಿದ್ರೆ ಕೊಡೋ ಒಂದು ಚೊಂಬು. ಬರೀ ತಿನ್ನೋದೇ ಯೋಚನೆ. ಮೊದಲು ನೀ ಅಂತ ತಂದಿದ್ದೆ ಅದನ್ನ ಹೇಳು. ನಾನು ಗೋಡಂಬಿ ದ್ರಾಕ್ಷಿ ಉದ್ದೆ ತಂದಿದ್ದೀನಿ. ಮನೆಯಿಂದ ಬರುವಾಗ ಈಗ ಎಷ್ಟಾಗಿದೆ. ಚೆನ್ನಾಗಿ ಪಾಠ ಮಾಡ್ತಾರಂತ ಗೋಪಾಲ ಬರ್ತಾನೆ. ಅವನೇನೋ ತಿಂಡಿ ತಂದಿರ್ಬೋದು. ಬಾರೋ ಗೋಪಾಲ ಬಾರೋ. ಅವನಿಗೇನ್ ಸಂಕೋಚೋ ಏನೋ. ಯಾಕೆ ಸಂಕೋಚ ಪಟ್ಕೊಳ್ತೀಯ ಗೋಪಾಲ? ಬಾ ಬಾ ಗೋಪಾಲ. ಬರೀ ಮಣ್ಣಿನ ಕುಡ್ಕೆನಾ? ಬೇರೆ ಏನು ಸಿಕ್ಕಿಲ್ವಾ? ನಾವು ಬಡವರು. ನನ್ನ ಅಮ್ಮಂಗೆ ಕೇಳಿದೆ, ಅಮ್ಮ ನಿನ್ನ ಅಣ್ಣ ಗೋಪಾಲಣ್ಣನಿಗೆ ಕೇಳು ಅಂದ್ಲು. ಅವನು ಇದನ್ನು ಕೊಟ್ಟ. ಯಾಕೆ ಹಂಗ ಅಪಹಾಸ್ಯ ಮಾಡ್ತೀರಾ? ಗುರುಗಳಿಗೆ ಭಕ್ತಿಯಿಂದ ಏನ್ ಕೊಟ್ರು ಅದು ಗುರುದಕ್ಷಿಣೆನೆ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸು ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ.
ಗೋಪಾಲ, ಬಾ ಮಗು, ಏನು ತಂದಿದ್ಯೋ ಅದನ್ನು ಕೊಡು. ಸಂಕೋಚ ಏಕೆ ಮಗು? ನಗುವುದೇಕೆ ಮಕ್ಕಳೇ? ನನಗೆ ಬೇಕಾದದ್ದು ಕೊಡುವವನ ಕಾಣಿಕೆಯ ಮೌಲ್ಯವಲ್ಲ, ಕೊಡುವವನ ಹೃದಯದಲ್ಲಿನ ಶ್ರದ್ಧೆ ಮತ್ತು ಭಕ್ತಿ. ಏನು ತಂದಿದ್ಯೋ ಅದನ್ನು ಕೊಡು. ಬಾ, ಸಂಕೋಚವೇಕೆ? ಬಾ ಮಗು. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮ್ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮೊಸರು ಪದ್ಮ, ಬಾರಮ್ಮ. ಈ ಮೊಸರನ್ನು ಆ ಪಾತ್ರೆಗೆ ಸುರಿ. ಪಾತ್ರೆಯಲ್ಲಿ ಎಷ್ಟು ಮೊಸರು ಸುರಿದ್ರು ಕುಡಿಕೆಯಲ್ಲಿ ಮತ್ತೆ ಮತ್ತೆ ಮೊಸರು ತುಂಬಿಕೊಳ್ತಿದೆ. ಗಟ್ಟಿಯಾಗಿದೆ, ಸರಿಯಾಗಿ ಸುರಿಯಮ್ಮ, ಗಟ್ಟಿಯಾಗಿದೆ. ಇಲ್ಲ ಗುರುಗಳೇ, ಎಷ್ಟು ಮೊಸರು ಸುರಿದ್ರು ಕುಡಿಕೆಯಲ್ಲಿ ಮತ್ತೆ ಮತ್ತೆ ಮೊಸರು ತುಂಬಿಕೊಳ್ತಿದೆ. ನೀವೇ ನೋಡಿ ಗುರುಗಳೇ, ಪಾತ್ರೆಯಲ್ಲಿ ಮೊಸರು ತುಂಬಿ ಹೋಗಿದೆ. ಆಶ್ಚರ್ಯ. ಆಶ್ಚರ್ಯ. ಗೋಪಾಲ, ಗೋಪಾಲ, ಇದನ್ನು ನಿನಗೆ ಯಾರು ಕೊಟ್ಟರು? ನನ್ನ ಅಣ್ಣ. ಅದೇ ಕಾಡಿನಲ್ಲಿ ದನ ಕಾಯುವನೆಂದು ಹೇಳಿದೆಯಲ್ಲ, ಅವನೇ? ಹೌದು ಗುರುಗಳೇ. ಅಂದರೆ ಮಗು, ನಿನ್ನ ಅಣ್ಣನನ್ನು ನನಗೂ ತೋರಿಸುವೆಯಾ? ಅವನನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಗುರುಗಳೇ, ದಿನವೂ ಶಾಲೆಗೆ ಬರುವಾಗ ನಾನು ಮತ್ತೆ ಅವನು ಕೂಡಿ ಕುಣಿದು ಆಟವಾಡಿ ಅವನು ದನಗಳನ್ನು ಕಾಯಲು ಹೋಗ್ತಾನೆ, ನಾನು ಶಾಲೆಗೆ ಬರ್ತೀನಿ. ಮಹಾನುಭಾವನಪ್ಪ, ಮಹಾನುಭಾವನಪ್ಪ ನೀನು. ಎಲ್ಲಿ ಗೋಪಾಲ? ನಡೆ ನಡೆ, ನನಗೂ ಅವನನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನಡೆ, ನಡೆ. ತಿಳುವಳಿಕೆಗೆ ನಾ ಸಿಲುಕೆ ಮನುಜ ಒಲುಮೆಗೆ ಸೆರೆಯಾಗುವೆನು. ಮತ್ತೆ ಮತ್ತೆ ತುಂಬ್ಕೋತದೆ. ಪಾಯಸ ಆದ್ರೂ ಆಗಿದ್ರೆ ಗೋಪಾಲ್ ಪುಣ್ಯವೇ ಪುಣ್ಯ. ಏಯ್, ಅವರಣ್ಣ ಬೇರೆ ಯಾರು ಅಲ್ಲ ಕಣೋ, ಅವರಮ್ಮ ದಿನವೂ ಭಕ್ತಿಯಿಂದ ಪೂಜಿಸೋ ಆ ವೇಣುಗೋಪಾಲನೇ. ಹೌದು ಹೌದು, ಬನ್ನಿ, ಇದೊಂದು ಪುಣ್ಯ ವಿಶೇಷ. ನಾವುಗಳು ಹೋಗಿ ಆ ವೇಣುಗೋಪಾಲನ ದರ್ಶನದ ಪುಣ್ಯ ಪಡೆಯೋಣ. ಬನ್ನಿ ಬನ್ನಿ ಬನ್ನಿ. ತಿಳುವಳಿಕೆಗೆ ನಾ ಸಿಲುಕೆ ಮನುಜ ಒಲುಮೆಗೆ ಸೆರೆಯಾಗುವೆನು. ಗೋಪಾಲ,
ಅಣ್ಣ ಅದೇ ಉತ್ತರವೇ ಇಲ್ಲ. ಬರುತ್ತಾನೆ ತಾಳಿ ಗುರುಗಳೇ. ಅಣ್ಣ ಅಣ್ಣ ಗುರುಗಳಿಗೆ ನಿನ್ನ ನೋಡ್ಬೇಕಂತೆ. ಗೋಪಾಲ, ಅವನು ದಿನವೂ ಬರುತ್ತಿದ್ದಾನೆಂದರೆ ಇವತ್ತೇಕೆ ಬರುತ್ತಿಲ್ಲ? ಬರುತ್ತಾನೆ ತಾಳಿ ಗುರುಗಳೇ. ಅವನೇನು ದೊಡ್ಡ ಕೆಲ್ಸದ ಮೇಲೆ ಇರ್ಬೇಕು. ಅವನನ್ನು ಕರಿತೀನಿ. ಅಣ್ಣ ಅಣ್ಣ ಗೋಪಾಲಣ್ಣ. ಅಣ್ಣಯ್ಯ. ಗೋಪಾಲ, ನೀನೇನಾದರೂ ಸುಳ್ಳು ಹೇಳುತ್ತಿರುವೆಯಾ? ಗುರುಗಳೇ, ನಾನು ಸುಳ್ಳು ಹೇಳುತ್ತೇನೆ. ಅಣ್ಣ ಅಣ್ಣ ಬೇಗ ಬಾರಣ್ಣ. ನೀನು ಗುರುಗಳ ಮುಂದೆ ಬಂದಿಲ್ಲಂತೆ ನಾನು ಸುಳ್ಳುಗಾರಾಗ್ತೀನಿ ಕಣೋ. ಅಣ್ಣಯ್ಯ. ಬಾರೋ ಗೋಪಾಲಣ್ಣ, ಎಲ್ಲಿರುವೆ? ಅಣ್ಣ ಅಣ್ಣಯ್ಯ. ಏನೋ ಗೋಪಾಲ? ಅಣ್ಣ ಕೇಳಿಸಿದ ಗುರುಗಳೇ? ಕೇಳಿಸಿತು. ಅವನನ್ನು ಕರೆಯಪ್ಪ, ನಾನು ಅವನನ್ನು ನೋಡಬೇಕು. ನಿನ್ನ ಅಣ್ಣನನ್ನು ಕರೆ. ಬರುತ್ತಾನೆ ತಾಳಿ ಗುರುಗಳೇ. ಅಣ್ಣ ಅಣ್ಣ ಗುರುಗಳಿಗೆ ನಿನ್ನ ನೋಡ್ಬೇಕಂತೆ. ಅಣ್ಣಯ್ಯ. ತಮ್ಮ ಗೋಪಾಲ, ನಿನ್ನ ತಾಯಿಯ ಭಕ್ತಿ, ನಿನ್ನ ಶ್ರದ್ಧೆ ಮತ್ತು ನಿಮ್ಮಿಬ್ಬರ ಪ್ರೀತಿ ಇವುಗಳಿಗೆ ಮೆಚ್ಚಿ ನಿನ್ನೊಡನೆ ಕಾಣಿಸಿಕೊಂಡು ಆಟವಾಡುತ್ತೇನೆ. ನಿಮ್ಮ ಗುರುಗಳಿಗೆ ಹೇಳು, ಅವರಿಗೆ ನನ್ನನ್ನು ನೋಡುವ ಕಾಲ ಇನ್ನೂ ಪಕ್ವವಾಗಿಲ್ಲ. ಅವರಿನ್ನು ಬಹಳ ಬಹಳ ಕಾಯಬೇಕು. ವೇಣುಗೋಪಾಲ, ಭಕ್ತವತ್ಸಲ, ಕರುಣಾಸಾಗರ, ನಿನ್ನನ್ನು ನೋಡುವ ಕಾಲ ನನಗಿನ್ನೂ ಪಕ್ವವಾಗಿಲ್ಲವೇ? ನಿನ್ನ ದರ್ಶನದ ಭಾಗ್ಯ ನನಗಿಲ್ಲವೇ ಪ್ರಭು? ನನಗಿಲ್ಲವೇ? ನನ್ನ ಜೀವನದಲ್ಲಿ ನಿನಗೆ ಕುಂದು ಕಾಣಿಸಿತೆ ಪ್ರಭು, ಕುಂದು ಕಾಣಿಸಿತೆ. ಹೌದು, ನಾನು ನಿರಹಂಕಾರಿ ಎಂಬ ಅಹಂಕಾರ ಕೂಡ ಮನುಷ್ಯನನ್ನು ಸಣ್ಣವನನ್ನಾಗಿ ಮಾಡುತ್ತದೆ. ನಾನು ದೇವರನ್ನು ಕಂಡೆ ಎಂಬ ಹೆಗ್ಗಳಿಕೆಗಾಗಿ ದೇವರನ್ನು ಕಾಣುವ ಬಯಕೆ ಬಿಡು. ಬದುಕಿನಲ್ಲಿ ಶ್ರದ್ಧೆ ಬೆಳೆಸಿಕೊ. ನನ್ನ ಭಕ್ತನಲ್ಲಿ ಕೂಡ ನನ್ನನ್ನು ಕಾಣುವ ಪ್ರಬುದ್ಧತೆ ಬೆಳೆಸಿಕೊ. ಭಕ್ತನಲ್ಲಿ ಭಗವಂತನನ್ನು ಕಾಣುವ ಶ್ರದ್ಧೆ ನನ್ನನ್ನು ಕಾಣಲಿರುವ ರಾಜಮಾರ್ಗ. ಪ್ರೀತಿಯನ್ನು ಬದುಕಿಸು, ಬದುಕನ್ನು ಪ್ರೀತಿಸು. ಅರ್ಥವಾಯಿತು ತಂದೆ, ಅರ್ಥವಾಯಿತು. ನನ್ನೆದುರೇ ಗೋಪಾಲನಿದ್ದರೂ ನಾನು ದೇವರನ್ನು ಕಂಡೆ ಎಂಬ ಹೆಗ್ಗಳಿಕೆಗಾಗಿ ನಿನ್ನನ್ನು ಹುಡುಕಲು ಬಂದದ್ದು ಅಪರಾಧವಾಯಿತು. ನನ್ನೆದುರೇ ಗೋಪಾಲನಿದ್ದರೂ ಅವನನ್ನು ಗುರುತಿಸದೆ ತಪ್ಪು ಮಾಡಿಬಿಟ್ಟೆ. ಗುರುವಿಗೆ ಶಿಷ್ಯನೇ ದೇವರು, ಶಿಷ್ಯನಿಗೆ ಗುರುವೇ ದೇವರು. ಕರ್ತವ್ಯದಲ್ಲಿನ ಶ್ರದ್ಧೆಯೇ ದೇವರು, ನಿರಹಂಕಾರವೇ ದೇವರು. ತಪ್ಪು ಮಾಡಿಬಿಟ್ಟೆ. ಗೋಪಾಲ, ನೀನು ಧನ್ಯ, ನಿನ್ನ ತಾಯಿ ಧನ್ಯಳು. ನಿನ್ನನ್ನು ಶಿಷ್ಯನನ್ನಾಗಿ ಪಡೆದ ನಾನು ಧನ್ಯ. ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿತಲದಲ್ಲಿ, ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿತಲದಲ್ಲಿ. ನನ್ನ ಅಹಂಕಾರವೆಲ್ಲ ಮುಳುಗಲಷ್ಟು ಜಲದಲ್ಲಿ, ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿತಲದಲ್ಲಿ. ತಳಿಯಲಿನ್ನ ಜ್ಞಾನ ನಿನ್ನ ಚರಮ ಶಾಂತಿಯ, ತಳಿಯಲಿನ್ನ ಜ್ಞಾನ ನಿನ್ನ
ಚರಮ ಶಾಂತಿಯ ಬೆಳಗಲಿನ್ನ ಪ್ರಾಣ ನಿನ್ನ ಪರಮ ಕಾಂತಿಯ ಬೆಳಗಲಿನ್ನ ಪ್ರಾಣ ನಿನ್ನ ಪರಮ ಕಾಂತಿಯ ನನ್ನ ನಳಿಸು ನೀನೇ ನೆಲೆಸು ನನ್ನ ನಾಳಿಸು ನೀನೇ ನೆಲೆಸು ಹೃದಯ ಪದ್ಮ ದಳದಲ್ಲಿ ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿ ತಳದಲ್ಲಿ ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ ನನ್ನ ಅಹಂಕಾರವಿಲ್ಲ ಮುಳುಗಲಶ್ರು ಜಲದಲ್ಲಿ ಮಣಿಯಲಿನ್ನ ಶಿರವು ನಿನ್ನ ಚರಣ ಧೂಳಿ ತಲದಲ್ಲಿ